ಓಕೆ ಓಕೆ ಮಾಡ್ತಾ ಇದೆ. ಫಾದರ್ ಕನೆಕ್ಟ್ ಮಾಡಿಲ್ಲಪ್ಪ ಆಡಿಯೋ. ಸಂಬಡಿ ಕ್ಯಾನ್ ಕಾಲ್. ಕಾಲ್ ಮಾಡ್ತೀನಿ ಕಾಲ್ ಮಾಡ್ತೀನಿ. ಸೊ ಹೇಗಿದ್ದೀರಾ ಭಾವನಾ, ಸ್ಫೂರ್ತಿ, ಪುಷ್ಪ ಮ್ಯಾಮ್, ಎಬ್ರಹಾಂ, ಪ್ರಮೀಲಾ, ಗೊತ್ತು. ಪ್ರೌಡ್ ಮೂಮೆಂಟ್. ಸಿಸ್ಟರ್ ನಾವು ಚೆನ್ನಾಗಿದ್ದೀವಿ. ಫುಲ್ ಬೈಬಲ್ ಓದ್ ಮುಗಿಸಿದ್ದೀರಾ. ತುಂಬಾ ಖುಷಿ ಆಗ್ತಿದೆ ನಮಗೆ. ಸೊ ಗ್ರೇಟ್. ಆಲ್ ಗ್ಲೋರಿ ಟು ಗಾಡ್. Good evening. Welcome you, Father. Oh, thank you. It's your parish. I'm coming and welcoming you. All glory to God. ದೊಡ್ಡ ಚಪ್ಪಾಳೆ ನಿಮ್ಮ ಪ್ಯಾರಿಶ್ ನೌಸ್ಗೆ. 10 ತಿಂಗಳಲ್ಲ ಸ್ಲೇಗಮ್ಮ. ಸೊ ಇಡೀ ಬೈಬಲ್ ಓದಿ ಮುಗಿಸಿದ್ದಾರೆ. ಅಂಡ್ ಓವರ್ ಟು ಯು, ಫಾದರ್. Let's begin. How are we going about now? You give a little encouraging message. So ಜನಗಳು ಮತ್ತೆ ಸೆಕೆಂಡ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ. ಸೊ ಯು ನೋ ಬೈ ಯೋರ್ ಸಪೋರ್ಟ್ ಅಂಡ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೆಸೇಜ್ ಇಂದ ಇನ್ನ ಜನಗಳು ಜಾಸ್ತಿ ಜಾಯಿನ್ ಆಗ್ತಾರೆ. ಸೊ ಯು ಗಿವ್ ಅಸ್ 2 minutes ಇಂಪಾರ್ಟೆನ್ಸ್ ಆಫ್ ಬೈಬಲ್. ನಾವು ಯಾಕೆ ಬೈಬಲ್ ಓದಬೇಕು, ನಮಗೆ ಏನು ಸಿಗುತ್ತೆ, ಏನು. ಸೊ ಫ್ಯೂ ಮೆಸೇಜ್ ಫ್ರಮ್ ಯು. ಸೊ ನೀವು ಹೇಳಿದಾಗ ಜನಗಳು ಜಾಯಿನ್ ಆಗ್ತಾರೆ. ನಾವು ಹೇಳಿದ್ರೆ ಕೇಳಲ್ಲ. ಎಲ್ಲ ಹೇಳಿದ್ರು ಕೇಳ್ತಾರೆ, because God's word. Okay, let's No, begin because with the you're prayer. the, yes, Father, you're the parish priest. Over to you. ಪಿತನ, ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್. Amen. ತಂದೆಯಾದ ದೇವರೇ, ಈ ಒಂದು ದಿನವನ್ನ ಕರುಣಿಸಿದ್ದಕ್ಕಾಗಿ ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ ಸಲ್ಲಿಸ್ತೇವೆ. ನಾವು ಮತ್ತೊಮ್ಮೆ ಹೊಸ ವರ್ಷದಲ್ಲಿ ನಿಮ್ಮ ವಾಕ್ಯಗಳನ್ನ ಆಲಿಸಿ, ಆ ವಾಕ್ಯಗಳನ್ನ ಧ್ಯಾನಿಸಿ ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅನುಸರಿಸಲು, ಅಳವಡಿಸಿಕೊಳ್ಳಲು ನಮಗೆ ಆ ಮನಸ್ಸನ್ನ ನೀಡಿರಿ. ಪ್ರತಿ ಕ್ಷಣ, ಪ್ರತಿ ಸಂದರ್ಭ, ಪ್ರತಿದಿನವೂ ನಿಮಗೆ ನಿಮ್ಮ ವಾಕ್ಯಗಳನ್ನ ನೆರವೇರಿಸಲು, ನಿಮ್ಮ ವಾಗ್ದಾನಗಳನ್ನ ನೆರವೇರಿಸಲು ನಮಗೆ ಆ ಶಕ್ತಿಯನ್ನ, ಜ್ಞಾನವನ್ನ, ವಿವೇಕವನ್ನ ಕರುಣಿಸಿರಿ. ಇಂದಿನಿಂದ ಈ ತಪಸ್ಸು ಕಾಲದಲ್ಲಿ ಹೆಜ್ಜೆ ಇಟ್ಟು ಮನ ಪರಿವರ್ತನೆಗಾಗಿ, ನಿಮ್ಮ ಅನುಗ್ರಹಕ್ಕಾಗಿ ನಾವು ಬೇಡಿಕೊಳ್ಳುವಾಗ ನಮ್ಮ ಮೇಲೆ ಕರುಣೆ ತೋರಿರಿ. ಈ 40 ದಿನಗಳ ದೀರ್ಘಕಾಲದ ಪಯಣ ಪುನರುತ್ಥಾನದ ಹಬ್ಬದ ಸಿದ್ಧತೆಯಾಗಿದೆ. ಈ 40 ದಿನಗಳಲ್ಲಿ ನಾವು ಮಾಡುವ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮ ಇವೆಲ್ಲವೂ ನಮ್ಮ ಆಲೋಚನೆಗಳನ್ನು, ನಮ್ಮ ದೃಷ್ಟಿಗಳನ್ನು, ನಾವು ನಡೆದು ಹೋಗುವ ದಾರಿಗಳನ್ನು ಪರಿವರ್ತಿಸಿ ಹೊಸ ವ್ಯಕ್ತಿಗಳಾಗಿ ನೀವು ಕೊಟ್ಟಿರುವ ಈ ಬದುಕನ್ನ ಒಳ್ಳೆಯ ರೀತಿಯಲ್ಲಿ ಸಂಪೂರ್ಣಗೊಳಿಸಲು ನಮ್ಮನ್ನ ಆಶೀರ್ವದಿಸಿರಿ. ಅದೇ ರೀತಿ ನಿಮ್ಮ ವಾಕ್ಯಗಳನ್ನ ಓದಲು, ನಿಮಗಾಗಿ ಸಮಯವನ್ನ ನೀಡಲು, ತಮ್ಮ ಕುಟುಂಬಗಳನ್ನ ನಿಮಗೆ ಅರ್ಪಿಸುತ್ತಿರುವ ಈ ಎಲ್ಲಾ ಭಕ್ತಾದಿಗಳನ್ನು, ನಮ್ಮ ಧರ್ಮ ಕೇಂದ್ರದ ಎಲ್ಲಾ ಪ್ರಜೆಗಳನ್ನು ಆಶೀರ್ವದಿಸಿರಿ. ನಿಮ್ಮ ವಾಕ್ಯಗಳು ನಮ್ಮ ಬದುಕಿಗೆ ಬೆಳಕಾಗಿರಲಿ. ನಿಮ್ಮ ವಾಕ್ಯಗಳು ನಮಗೆ ಜ್ಞಾನವಾಗಿರಲಿ. ನಿಮ್ಮ ವಾಕ್ಯಗಳು ನಾವು ತೆಗೆದುಕೊಳ್ಳುವ ನಿರ್ಧಾರಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಬೇಕಾದ ಎಲ್ಲಾ ರೀತಿಯ ಶಕ್ತಿಯನ್ನು ನಮಗೆ ಕರುಣಿಸಲಿ. ಈ ಎಲ್ಲ ಕುಟುಂಬಗಳಿಗಾಗಿಯೂ ನಾವು ಪ್ರಾರ್ಥಿಸೋಣ. ಆತ್ಮೀಯರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯಗಳು ನಮಗೆ ಭರವಸೆ ಮತ್ತು ಧೈರ್ಯ. ಕೆಲವೊಮ್ಮೆ ನಾವು ಯಾಕೆ ಪವಿತ್ರ ಗ್ರಂಥವನ್ನು ಓದಬೇಕು, ದೇವರ ವಾಕ್ಯಗಳನ್ನ ಆಲಿಸಬೇಕು. ಕೆಲವೊಮ್ಮೆ ಈ ಪವಿತ್ರ ಗ್ರಂಥವನ್ನು ಓದುವಾಗ ನಮ್ಮ ಭಾವನೆಗಳು ಬೇರೆಯಾಗಿರುತ್ತೆ, ನಮ್ಮ ಆಲೋಚನೆಗಳು ಬೇರೆ ಆಗಿರುತ್ತೆ. ನಾವೆಷ್ಟೇ
ಕೆಟ್ಟದನ್ನ ಬಯಸಕ್ಕೋದ್ರೂ ಆ ದೇವರ ವಾಕ್ಯಗಳು ನಮ್ಮನ್ನ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಸಂತ ಅಂತೋಣಿಯವರು ಪವಿತ್ರ ಗ್ರಂಥವನ್ನ ಓದುವಾಗ, ಆ ವಾಕ್ಯಗಳನ್ನ ಕಣ್ಣಿನಲ್ಲಿ ನೋಡುವಾಗ ಅವರು ತಮ್ಮ ಮನಸ್ಸನ್ನು, ಆತ್ಮವನ್ನ ಆ ಅಕ್ಷರಗಳ ಮೇಲೆ ಆ ವಿಶ್ವಾಸದಿಂದ ಓದ್ತಾ ಇದ್ರು. ಆ ಕ್ಷಣದಲ್ಲಿ ಆ ಕಂದ ಯೇಸು ಆ ಪವಿತ್ರ ಗ್ರಂಥದ ಮೇಲೆ ಬಂದು ಅವರು ಕುಣಿದಾಡ್ತಾ ಇದ್ರಂತೆ. ಹೀಗೆ ಆ ಸಂತ ಅಂತೋಣಿಯರು ತಮ್ಮ ಜೀವನದಲ್ಲಿ ನಡೆದ ಅದ್ಭುತವನ್ನ, ಪವಾಡವನ್ನ ಪರರಿಗೆ ತಿಳಿಸುತ್ತಾ, ನೀವು ವಿಶ್ವಾಸದಲ್ಲಿ ದೇವರನ್ನ ಬೇಡಿದಾಗ, ಆ ವಾಕ್ಯಗಳನ್ನ ಧ್ಯಾನಿಸಿದಾಗ, ಆ ವಾಕ್ಯಗಳಿಗೆ ತಲೆಬಾಗಿ ನಡೆದಾಗ ಖಂಡಿತವಾಗಿ ಆ ದೈವ ಅನುಭವ ಪ್ರತಿಯೊಬ್ಬರಿಗೂ ಸಿಗುತ್ತದೆ. ಅಂತೋಣಿಯವರು ಒಬ್ಬ ಮನುಷ್ಯರಾಗಿದ್ದರು. ಎಲ್ಲವನ್ನ ತ್ಯಜಿಸಿ ತಮ್ಮನ್ನೇ ಕ್ರಿಸ್ತನಿಗೆ ಸಮರ್ಪಿಸಿದರು. ಆ ಸಮರ್ಪಣೆ ಭಾವ ನಮ್ಮಲ್ಲಿದ್ದಾಗ ಖಂಡಿತವಾಗಿ ಆ ಪ್ರಭು ನಮ್ಮೆಲ್ಲರನ್ನ ಆಶೀರ್ವದಿಸ್ತಾರೆ. ಆದ್ದರಿಂದ ಪ್ರತಿನಿತ್ಯ ದೇವರ ವಾಕ್ಯಗಳು ನಮ್ಮ ಆತ್ಮವನ್ನ ಶುದ್ಧಗೊಳಿಸುತ್ತದೆ. ದೇವರ ವಾಕ್ಯಗಳು ನಮಗೆ ಹೊಸ ಆಲೋಚನೆಗಳನ್ನ ನೀಡುತ್ತದೆ. ದೇವರ ವಾಕ್ಯಗಳು ನಮಗೆ ಬಲವನ್ನ ನೀಡುತ್ತದೆ. ದೇವರ ವಾಕ್ಯಗಳು ನಮಗೆ ಪ್ರತಿನಿತ್ಯದ ಜೀವನದಲ್ಲಿ ಏನೇ ಬಂದರೂ ಪರವಾಗಿಲ್ಲ, ದೇವರು ನಮ್ಮ ಜೊತೆಲಿದ್ದಾರೆ, ಧೈರ್ಯವಾಗಿ ಎದುರಿಸೋಣ ಎಂಬ ಒಂದು ಭರವಸೆಯನ್ನ, ಧೈರ್ಯವನ್ನ ನೀಡುತ್ತದೆ. ಆದ್ದರಿಂದಲೇ ಈ ದೇವರ ವಾಕ್ಯಗಳನ್ನ ಈ 40 ದಿನಗಳು ನಾವು ಧ್ಯಾನಿಸೋಣ. ಅದರಂತೆ ಆ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳ ಆಶೀರ್ವದಿಸಲೆಂದು ಇಂದಿನಿಂದ ಈ ದೇವರ ವಾಕ್ಯದ ಒಂದು ಆನ್ಲೈನ್ ಬೈಬಲ್ ರೀಡಿಂಗ್ ಅನ್ನು ಪ್ರಾರಂಭಿಸೋಣ. ದೇವರು ನಮ್ಮನ್ನು, ನಮ್ಮ ಮನಸ್ಸುಗಳನ್ನು, ನಾವು ವಾಸಿಸುವ ಸ್ಥಳಗಳನ್ನ ಪರಿಶುದ್ಧಗೊಳಿಸಲಿ. ನಾವು ಹೊಸ ವ್ಯಕ್ತಿಗಳಾಗಿ ಉಳಿದಿರುವ ದಿನಗಳು, ವರ್ಷಗಳಲ್ಲಿ ದೇವರಿಗಾಗಿ ಜೀವಿಸಲು ಪ್ರತಿನಿತ್ಯ ವಿಶೇಷವಾಗಿ ಬೇಡೋಣ. ಆತ್ಮೀಯರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ 2024ನೇ ಬೈಬಲ್ ಆನ್ಲೈನ್ ರೀಡಿಂಗ್ ಈ ಒಂದು ಸಣ್ಣ ಸೇವೆಗೆ ನಿಮ್ಮ ಸಮಯವನ್ನ ನೀಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ದೇವರ ನಿಮ್ಮ ಒಂದು ಪ್ರಾರ್ಥನೆ ಇಡೀ ಊರಿಗೆ, ಅನೇಕ ಕುಟುಂಬಗಳಿಗೆ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ನಾವೆಷ್ಟು ಪ್ರಾರ್ಥನೆ ಮಾಡಿದ್ರೂ ಅದು ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ಆ ಒಂದು ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ನಮಗೂ ನಮ್ಮ ಧರ್ಮ ಕೇಂದ್ರಕ್ಕೂ ದೇವರು ಹೇರಳವಾದ ಆಶೀರ್ವಾದ ನೀಡಲಿ. ಸೊ ಆಲ್ ದಿ ಬೆಸ್ಟ್. Amen. Thank you, Father. Thank you so much. Thank you, Father. Congratulations and all the best and God's blessings. ಒಬ್ಬೊಬ್ಬರಿಗೂ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಇಷ್ಟು ಜನ ನೋಡ್ತಾ ಇರೋದು. ತಪಸ್ ಕಾಲದಲ್ಲಿ ನೀವು ಬೈಬಲ್ ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಓದಿ, ಫಾದರ್ ಹೇಳ್ದಂಗೆ ಐ ಥಿಂಕ್ ಲೆಟರ್ಸ್ ಓದ್ತಾ ಇದ್ದೀರಾ. 40 ದಿವಸ ಓದಿ ಮುಗಿಸಿ ಆಮೇಲೆ ಮತ್ತೆ ಆದಿಕಾಂಡದಿಂದ ಶುರು ಮಾಡಿ, ಅದೇ ನಮ್ಮ ಪ್ರಾರ್ಥನೆ. ಸೊ ಇಡೀ ಬೈಬಲ್ ಇನ್ನೊಂದ್ಸತಿ ಓದಿ, ಪ್ಯಾರಿಶ್ ಅಲ್ಲಿ ಚಾನ್ಸ್ ಸಿಗದೆ ಇರೋರ್ಗೆ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಒಬ್ಬೊಬ್ರು ಫ್ಯಾಮಿಲೀಸ್ನ ಇಂಟ್ರೊಡ್ಯೂಸ್ ಮಾಡಿ, ಸ್ಲೇಕಾಮಾಗೆ ಹೆಲ್ಪ್ ಮಾಡಿ. ಸೊ ಅದರಿಂದ ನಿಮಗೆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಫಾದರ್ ಹೇಳ್ದಂಗೆ ದೇವರ ವಾಕ್ಯ ಬೆಲ. ನಮ್ಮ ಬಾಳಿಗೆ ದೇವರ ವಾಕ್ಯ ಇಲ್ಲದೆ ನಾವು ಒಂದೊಂದು ದಿವಸನೂ ಕಳೆಯೋದು ತುಂಬಾ ಕಷ್ಟ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಗಾಡ್ಸ್ ವರ್ಡ್ ಐ ಆಮ್ ಏಬಲ್ ಟು ಫೇಸ್ ಆಲ್ ಚಾಲೆಂಜಸ್ ಇನ್ ಮೈ ಲೈಫ್. ಸೊ ಅದೇ ಥರ ನಮ್ಮ ಒಬ್ಬೊಬ್ಬರಿಗೂ ನಮ್ಮ ಕುಟುಂಬ, ನಮ್ಮ ಬಾಳನ್ನು ನೋಡೋದು ತುಂಬ ಚಾಲೆಂಜಿಂಗ್. ದೇವರ ವಾಕ್ಯ ನಾವು ಓದಿದಾಗ ಒಂಥರ ದೇವರೇ ನಮ್ಮ ಜೊತೆ ಇರಂಗೆ ಒಂಥರ ಖುಷಿ ಇರುತ್ತೆ. ಏನೇ ಬಂದರೂ, ಏನು ನಮ್ಮನ್ನ ಫೇಲಿಯರ್ ಥರ ಒಂಥರ ಹೋಪ್ಲೆಸ್ ಸಿಚುವೇಶನ್ ಬರಂಗೆ ದೇವರು ಬಿಡಲ್ಲ. ಯಾವಾಗಲೂ ನಗ್ನಗ್ತಾ ಖುಷಿಯ ಇರೋದಕ್ಕೆ ಒಂದೇ ಒಂದು ಸೀಕ್ರೆಟ್, ದೇವರ ವಾಕ್ಯ ಓದಿ, ಎಸ್ಪೆಷಲಿ ತಪಸ್ಕಾಲದಲ್ಲಿ. ಸೊ ಆಲ್ ದ ಬೆಸ್ಟ್ ಟು all of you. Thanks to Slehama. Big thanks to Father for joining us, blessing and praying for us. So congratulations and best wishes, and over to Slehama and you can start reading. God bless. Thank you all. I'll sign off and see you all very soon. Thank you, Ma. Thank you, Father. Thank you. Always. ನಿಮ್ಮ ಪ್ಯಾರಿಶ್ ಫ್ಯಾಮಿಲೀಸ್ ಇದ್ದಾರೆ. ಸೊ ನಿಮ್ಮ ಪ್ಯಾರಿಶ್ ಇಂದ ಪ್ರಮೀಲಾ ಅವ್ರ ಮಕ್ಕಳೆಲ್ಲ ಬಂದು ಲಾಸ್ಟ್ ಟೈಮ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸ್ಲೇಹ ಮೇರಿ ಮಕ್ಕಳು. ಫಾದರ್, ನಿಮ್ಮ ಪ್ಯಾರಿಶ್ ಇಂದ ಒಂದು 4-5 ಮಕ್ಕಳು ನಮ್ಮ ಪ್ರೋಗ್ರಾಮ್ಗೆ ಬಂದಿದ್ರು. 26th ಬೈಬಲ್ ಕ್ವಿಜ್ ನಾವು ನಡೆಸ್ತೀವಿ. ಸೊ ಆರ್ಚ್ ಬಿಷಪ್ ಮುಂದ್ಗಡೆ ಬೈಬಲ್ ವರ್ಡ್ಸ್ ರೆಸಿಟೇಷನ್ ಮಾಡಿದ್ರು. ತುಂಬಾ ಚಂದವಾಗಿತ್ತು.
ಸೊ ನಾನು ಹೇಳಿದೆ ಚಿಕ್ಕಕಮ್ಮನಲ್ಲಿ ಪ್ಯಾರಿಶ್ ಅಂತ. ಸೊ ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಇಷ್ಟು ದೂರದಿಂದ ಮಕ್ಕಳು 26th ರಿಪಬ್ಲಿಕ್ ಡೇ ಬಂದಿದ್ರು ಸ್ನೇಹಮ್ಮ, and they participated. I hope you all enjoyed joining us, Pamela ma'am. Idhar ಅವರು Yes, ma'am. Yes, ma'am. ಸೊ ಇಟ್ ವಾಸ್ ರಿಯಲಿ ಅ ಜಾಯ್ಫುಲ್ ಮೂಮೆಂಟ್. ಸೊ ನಾವು ಬೈಬಲ್ ಎನ್ರೋಲ್ಮೆಂಟ್ ಎಲ್ಲ ಮಾಡಿ, ಬೈಬಲ್ ಕ್ವಿಜ್ ಫೈನಲ್ಸ್ ಮಾಡಿ, ಮತ್ತು ಬೈಬಲ್ ರೆಸಿಟೇಷನ್ ಮಕ್ಕಳು ಹೇಳಿದರು. ತುಂಬ ಖುಷಿಯಾಗಿತ್ತು. ಸೊ ಕಂಟಿನ್ಯೂ ಟು ಪಾರ್ಟಿಸಿಪೇಟ್. ಇನ್ನು ನಿಮ್ಮ ಪ್ಯಾರಿಶಿಂದ ಮಕ್ಕಳು ಈ ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎನ್ಕರೇಜ್ ಮಾಡಿ. ಇದೊಂದು ರೀತಿ ನಾವು ಬೈಬಲ್ ಕಲ್ತ್ಕೊಳ್ಳೋದಕ್ಕೆ. ಇವಾಗ ನಾವು ಇದು ಸ್ಟಾರ್ಟ್ ಮಾಡಿದಿಂದ ಎರಡನೇ ಕ್ಲಾಸ್ ಮಕ್ಕಳೆಲ್ಲ ಬೈಬಲ್ ಓದ್ತಾ ಇದ್ದಾರೆ. ನಾನು ಫಸ್ಟ್ ಯಾವಾಗ ಓದಿದೆ ಜ್ಞಾಪಕ ಇಲ್ಲ. ಫಸ್ಟ್ PU ಏನೋ ನಾನು ಫಸ್ಟ್ ಬೈಬಲ್ ಓದಿದ್ದು. ಸೊ ಇವಾಗ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಮಕ್ಕಳು ಬೈಬಲ್ ಓದ್ತಾ ಇದ್ದಾರೆ. ಸೊ ಆಲ್ ಗ್ಲೋರಿ ಟು ಗಾಡ್. ಅ ಬಿಗ್ ಥ್ಯಾಂಕ್ಸ್ ಟು ಆಲ್. ಸ್ಪೆಷಲ್ ಥ್ಯಾಂಕ್ಸ್ ಟು ಸ್ನೇಹ ಮೇರಿ ಫಾರ್ ದಿಸ್ ಎಫರ್ಟ್. ಗಾಡ್ ಬ್ಲೆಸ್ ಯು. ಕೀಪ್ ಕಂಟಿನ್ಯೂಯಿಂಗ್. ಎನಿಥಿಂಗ್ ಎನಿ ಟೈಮ್ ಯು ಕ್ಯಾನ್ ಆಲ್ವೇಸ್ ಕಾಲ್ ಮೀ ಆರ್. ಕರೆಕ್ಟ್. ಅದೇ ಯಾಕಂದ್ರೆ ಈಗ ಚರ್ಚಲ್ಲಿ ಕೂಡ ಅನೌನ್ಸ್ ಮಾಡ್ಲಿಲ್ಲ ಅಂದ್ರೆ ಜನ ಬರಲ್ಲ. ಚರ್ಚಲ್ಲಿ ಅವ್ರು ಅನೌನ್ಸ್ ಮಾಡೋದ್ರಿಂದನೇ ಅವ್ರ ಜನ ಈಗ ಜಾಯಿನ್ ಆಗ್ತಾ ಇದ್ದಾರೆ. ಇಲ್ಲ ನಾವು ಬೇರೆ ಬೇರೆ ಓದ್ತೀವಿ ಅಂತ ಕೂಡ ಬೇರೆ ಫ್ಯಾಮಿಲೀಸ್ ಕೂಡ ಬರ್ತಾ ಇದೆ. ಥ್ಯಾಂಕ್ಸ್ ಟು ಫಾದರ್. ಇದು ದೇವರ ಕಾರ್ಯ. Father, really appreciate your very nice. ನಾವು ಸಾಧನ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಸೊ ಎಷ್ಟು ಜನ ಪವಿತ್ರ ವಾಕ್ಯಗಳನ್ನ ಓದ್ತಾರೋ ಅಷ್ಟೇ ಅವ್ರು ಬೆಳೀತಾರೆ. ಒಂದು ಅಭಿವೃದ್ಧಿ ನಾವು ನೋಡಿದೀವಿ ಕಣ್ಣಲ್ಲಿ. ಅದಕ್ಕೆ ಈ ಒಂದು ಸಣ್ಣ ಕಾರ್ಯಕ್ಕೆ ನಾನು ನನ್ನ ಒಂದು ಪ್ರೋತ್ಸಾಹ, ನನ್ನ 2 ಕೈಗಳನ್ನ ಜೋಡಿಸಿದ್ದೀನಿ. ಆಗ್ಲಿ, ಒಳ್ಳೇದಾಗ್ಲಿ. ಸೊ ಮುಂದ್ಗಡೆ ಬೆಳೀಲಿ. ಧರ್ಮಕೇಂದ್ರ ಬೆಳಿಬೇಕು, ಜನ ಬೆಳಿಬೇಕು. ಮುಂದೊಂದು ದಿನ ಚಿಕ್ಕಮ್ಮನಲ್ಲಿ ಒಂದು ಹಳೆ ಮಹಿಮೆ ಹೇಳಿದ್ರೆ ಇಂಗ್ಲಿಷಲ್ಲಿ ಗ್ಲೋರಿ, ದ ಗ್ಲೋರಿ ಆಫ್ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ ಶುಡ್ ಕಮ್ ಬ್ಯಾಕ್. ಸೊ ಅದೇ ನಾನು ಹೇಳೋದು. ಯಾಕಂದ್ರೆ ನಮ್ಮ ಸಂತರು, ಜೀವಂತ ಸಂತರು, ಅವ್ರನ್ನ ಇನ್ನೇನು ಕೆಲವು ದಿನಗಳಲ್ಲಿ ನಾವು ಭೇಟಿ ಮಾಡೋಕೆ ಹೋಗ್ತೀವಿ. ಸೊ ಈ ತರ ಸಣ್ಣ ಸಣ್ಣ ಒಂದು ವಿಷಯಗಳು ಅವರ ಮನಸ್ಸನ್ನ ಮುಟ್ಟಿ ಖಂಡಿತವಾಗಿ ಒಳ್ಳೇದಾಗ್ಲಿ ಅಂತ ನಾವು ಮಾಡ್ತಾ ಇದೀವಿ. ಸೊ ಎಲ್ಲರೂ ಜೊತೆ ಸೇರಿದೀವಿ, ಕೈ ಜೋಡಿಸಿದೀವಿ. ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳು ದೇವರು ಆಲಿಸ್ತಾರೆ. ಒಳ್ಳೇದಾಗ್ಲಿ. ಸೊ ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಸೊ ಸಮಯ ಸಿಕ್ಕಿದಾಗ ಖಂಡಿತ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಸೊ ಕೆಲವು ಕೆಲಸಗಳಿರೋದ್ರಿಂದ ಡೈಲಿ ಕಮಿಟ್ಮೆಂಟ್ ಕೊಡಕ್ ಆಗೋದಿಲ್ಲ, ಬಟ್ ಟೈಮ್ ಸಿಕ್ಕಿದಾಗ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಸೊ ಜೊತೆಲಿ ಇರ್ತೀನಿ. ಥ್ಯಾಂಕ್ ಯು ಫಾದರ್. ಧನ್ಯವಾದ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್ ದ ಬೈಬಲ್. ಯಾರು ಇವತ್ತು ಓದೋರು ಸ್ಟಾರ್ಟ್ ಮಾಡಿ ಮಾ. ಸೊ ಗಾಡ್ ಬ್ಲೆಸ್. ಐ ವಿಲ್ ಸೈನ್ ಆಫ್. ಗುಡ್ ನೈಟ್. ಆಲ್ ದಿ ಬೆಸ್ಟ್ ಸ್ನೇಹಮ್ಮ. ಕೀಪ್ ಇನ್ ಟಚ್. ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾದರ್. ಸ್ಟಾರ್ಟ್ ಮಾಡೋದು ಫಾದರ್? ಪೌಲಯಿಂದನಾ? ಸಂತ ಪೌಲರ ಪತ್ರ, ಮೊದಲನೇ ಪತ್ರ, ರೋಮನರಿಗೆ ಬರೆದ ಪತ್ರದಿಂದ.